ಅದು ತುಂಬಾ ಕಷ್ಟ ಆ ತರದ ಲೆಕ್ಕಾಚಾರ ಹಾಕೋದಕ್ಕೆ. ಬರುವಂತ ವಿಚಾರಗಳು ನಂಬಿಕೆ, ನಾನು ತುಂಬಾ ನಂಬೋವನು, ದೇವರನ್ನ ನಂಬ್ಕೊಂಡೆ ನಾನು ಈ ಸಿನಿಮಾ ಮಾಡೋದು. ಕತೆ ಅಂತ ಬಂದಾಗ ಡೆಫಿನೆಟ್ಲಿ ಕಥೆಯ ಒಟ್ಟಾರೆ ವಿಚಾರದಲ್ಲಿ ನಾವು ಒಂದು ಕಾಲ್ಪನಿಕವಾಗೂ ಹೋಗ್ಬೇಕಾಗತ್ತೆ, ಕೆಲವೊಂದಷ್ಟು ನಡೆದ ಘಟನೆಗಳನ್ನು ವಿಚಾರಗಳನ್ನು ಇಟ್ಕೋಬೇಕಾಗತ್ತೆ. ಆದ್ರೆ ಈ ಕಥೆಯಲ್ಲಿ ಹೇಗೆ ಕೂರುತ್ತೆ, ಅದು ಹೇಗೆ ಫಿಟ್ ಆಗುತ್ತೆ ಅನ್ನೋ ರೀತಿಯ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ. ಆದ್ರೆ ದೈವದ ವಿಚಾರಗಳಿಗೆ ಬಂದಾಗ ನಾವೇನ್ ಕೇಳಿರ್ತೀವಿ, ನಮ್ಮ ಪಾಠದನಗಳಲ್ಲಿ ಏನ್ ಕೇಳಿರ್ತೀವಿ, ನಮ್ಮ ಹಿರಿಯರು ಏನ್ ಹೇಳಿರ್ತಾರೆ, ಈ ತರ ವಿಚಾರಗಳನ್ನ ಇಟ್ಕೊಂಡೇ ಹೋಗಿರ್ತೀವಿ ನಾನ್ ಟ್ರೈಲರ್ ನೋಡಿದಾಗ ಪರ್ಟಿಕ್ಯುಲರ್ಲಿ ನಂಗೆ ಅನ್ಸಿದ್ದು ಈ ಹೆಣ್ಣು ಹೊಣ್ಣು ಮಣ್ಣು ಇದೊಂಥರ ಯೂನಿವರ್ಸಲ್ ಥೀಮ್. ಸೊ ಅದರಿಂದನೇ ಕಾಂತಾರನ ಅಂತ. ಕಾಂತಾರ ಮೊದಲಿಂದನೂ ಹೇಳಿದ್ದೀನಿ ನಾನು, ಮನುಷ್ಯ ಮತ್ತೆ ಪ್ರಕೃತಿಯ ನಡುವಿನ ಸಂಘರ್ಷ ಇದು ಅಂತ ಅನ್ಕೊಂಡು. ಸೊ ಆ ಸಂಘರ್ಷವನ್ನ ನೀವು ಅದೇ ಇನ್ನೊಂದು ಪಾರ್ಟ್ ಅಲ್ಲಿ ನೋಡ್ತಿದ್ದೀರಾ ಅಂತ ಹೇಳ್ಬೋದು. ಜೊತೆಗೆ ತುಂಬಾ ಕಥೆಯನ್ನ ಹೇಳೋದಕ್ಕೆ ಆಗಲ್ಲ, ಯಾಕಂದ್ರೆ ನೀವು ಎಕ್ಸ್ಪ್ಲೋರ್ ಮಾಡಿದಾಗ ನಿಮ್ ಎಕ್ಸ್ಪೀರಿಯನ್ಸ್ ಗೆ ಇನ್ನು ಬೆಟರ್ ಸಿಗುತ್ತೆ ಅಂತ ಅನ್ಕೊಂಡು. ಸರ್ ಈಗ ಕಾಂತಾರ ಮಾಡಿದೀರಾ, ಅವಿನಾಶ್ ಅಂತ ಈ ಕಡೆ ಸರ್ ಇಲ್ಲಿ. ಹಾ ಸರ್ ಈಗ ಕಾಂತಾರ ಬಂದಿದೆ, ಸೂಪರ್ ಹಿಟ್ ಆಗಿದೆ. ಈಗ ಕಾಂತಾರ ಪ್ರೀಕ್ವೆಲ್ ಬರ್ತಾ ಇದೆ. ಸೊ ಕಾಂತಾರ ಸೀಕ್ವೆಲ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಅದಕ್ಕೆ ಏನಾದ್ರು ತಯಾರಿಗಳು ನಡೀತಾ ಇದೆಯಾ? ಒಂದ್ ಸ್ವಲ್ಪ ದಿನ ರೆಸ್ಟ್ ಮಾಡ್ಬೇಕೀಗ, ರಿಷಬ್ ಮನೆ ಕಡೆಗೆ ಹೋಗಿಲ್ಲ, ರಿಕವರ್ ಆಗ್ಬೇಕಿದ್ರಿಂದ. ಅದಾದ್ಮೇಲೆ ಆ ಯೋಚನೆ. ಅಂದ್ರೆ ಕಾಂತಾರ ಮತ್ತೆ ಕಾಂತಾರ ಚಾಪ್ಟರ್ 1 ಅಲ್ಲಿ ಹಲೋ ಸರ್ ಕಾಂತಾರ ಒಬ್ಬೊಬ್ಬರಾಗಿ ಕೇಳಿ, ಒಬ್ಬೊಬ್ಬರಾಗಿ. ಸರ್ ಈಗ ಫಸ್ಟ್ ಕಾಂತಾರದಲ್ಲಿ ನೀವು ಪಂಜುರ್ಲಿಯನ್ನ ವಿಶ್ವಕ್ಕೆ ತಿಳಿಸ್ಕೊಟ್ಟಿದ್ರಿ, ಈ ಸಿನಿಮಾದಲ್ಲಿ ಗುಳಿಗನ್ನ ತೋರಿಸ್ತೀರಾ ಹೇಗೆ? ಅದಕ್ಕೆ ಸಿನಿಮಾನೇ ನೋಡ್ಬೇಕು ನೀವು. ಥ್ಯಾಂಕ್ ಯು ಸರ್. ಇನ್ನೊಂದು ವಿಚಾರ, ನೀವು ಕಾಂತಾರ ಮಾಡ್ಬೇಕಿದ್ರೆ ನಿಮ್ಮ ವರ್ಕ್ ಬೇರೆ ತರ ಇತ್ತು, ಅಂದ್ರೆ ನೀವು ಕೊಡ್ತಾ ಇದ್ದಂತಹ ಡೆಡಿಕೇಶನ್ ಬೇರೆ. ಇಲ್ಲಿ BP ಜಾಸ್ತಿ ಮಾಡಿದಿರಂತೆ. ಯಾರು ಹೇಳಿದ್ ನಿಮ್ಗದು? ಈ ಮೀಡಿಯಾಗೆ ಸುಮಾರು ಇನ್ಫಾರ್ಮೇಶನ್ ಲೀಕ್ ಆಗ್ತಿತ್ತು ಅವಾಗ ಅದನ್ನು ಹುಡುಕ್ಬೇಕಂತ ಬಹಳ ಟ್ರೈ ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ ನಿಮ್ಗದು? ಸರ್ ಏನಿಲ್ಲ, ನೀವು ಪ್ರಗತಿ ಕೇಳಿ ಎಷ್ಟು ಕೂಲ್ ಆಗಿದ್ದೆ ನಾನಂತ. ಸರ್ ಇನ್ನೊಂದು, ಬೆರ್ಮೆ ಅಂದ್ರೆ ಆದಿ ದೈವ ಅದು. ಸೊ ನೀವು ನಂಬ್ಕೊಳ್ಳೋದು ಅದನ್ನ, ಈಗ ಬ್ರಹ್ಮಲಿಂಗೇಶ್ವರ ಏನಿದೆ ಅದನ್ನ ನೀವು ನಂಬ್ಕೊಂಡು ಬರ್ತಾ ಇರುವಂತದ್ದು, ಅಲ್ಲಿಂದನೇ ಹುಟ್ಟಿರೋ ಕಥೆನ, ನಿಮ್ಗೆ ಗೊತ್ತಾಗಿರೋ ಕಥೆನ ಅಂತ. ನೋ ಕಾಮೆಂಟ್ಸ್. ಲಾಸ್ಟ್ 4 ಕ್ವೆಶ್ಚನ್ ಸಿನಿಮಾಲೇ ನೋಡಿ ನೀವು ಅದೆಲ್ಲ. ಲಾಸ್ಟ್ 4 ಕ್ವೆಶ್ಚನ್. ಪ್ರಗತಿ ಮೇಡಮ್ಗೆ, ನಮ್ಗೆ ಮೈಕು ಬರೋದು ಕಷ್ಟ ಆಗ್ತಿದೆ, ತಿಂಡಿಗೂ ಸಿಕ್ಕಿದ್ದು ಕಷ್ಟ ಆಯ್ತು. ಬಟ್ ಪ್ರಗತಿ ಅವ್ರ ಮೈಕ್ ಕೊಡಲ್ಲ. ತಿಂಡಿ ಮತ್ತೆ ತಿಂಡಿ ಬಂತು ಮ್ಯಾಮ್, ಕಷ್ಟದಲ್ಲಿ ಬಂತು. ಪ್ರಗತಿ ಮ್ಯಾಮ್ ಅವ್ರು ಹೇಳ್ತಾ ಇದ್ರು 5 ಸಲ ನಾನು ಸಾಕಷ್ಟು ತೊಂದರೆನ ಅನುಭವಿಸಿದೀನಿ ಅಂತ ಹೇಳಿ. ನೀವು ಹೆಣ್ಣು ಮಗಳಾಗಿ ಸೆಟ್ಗೂ ಹೋಗ್ತಾ ಇದ್ರಿ, ಜೊತೆಗೆ ಮನೇಲೂ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಸಾಕಷ್ಟು ಸಾವು ನೋವುಗಳಾದಾಗ್ಲೂ ಕೂಡ ನಾವುಗಳು ನಿಮ್ಗೆ ಕಾಟ ಕೊಟ್ಟಿದ್ದಿದೆ, ಏನಾಯ್ತು ಅಂತ ಸಾಕಷ್ಟು ಸವಾಲುಗಳು ಬಂತು. ಆ ಸಂದರ್ಭ ಹೇಗಿತ್ತು, ಅವ್ರಿಗೆ ನೀವು ಹೇಗೆ ಧೈರ್ಯ ತುಂಬಿದ್ರಿ ಅಂತ ಹೇಳಿ. ನಮಸ್ತೆ ಯಶೋಧ ಅವ್ರೆ. ಥ್ಯಾಂಕ್ ಯು ಮ್ಯಾಮ್. ನನ್ಗೆ ಇವಾಗ ಕ್ವೆಶ್ಚನ್ ಮರ್ತೋಯ್ತು, ಸಾರಿ. ಇಲ್ಲ, ನೀವು ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ವರ್ಷನ್ಸ್ ಆಯ್ತು, ತುಂಬಾ ಮಾತಾಡ್ಬೋದಾ ಅಂದ್ರೆ ಸಿನಿಮಾದ ಬಗ್ಗೆ ಹಾಗಾಯ್ತು ಹೀಗಾಯ್ತು ಅಂತ ಅನ್ಕೊಂಡು, ನಾನೇನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಖಂಡಿತ ನಾವೆಲ್ರೂ, ರಿಷಬ್ ತುಂಬಾ ಬಿಲೀವ್ ಮಾಡ್ತಾರೆ, ಅದ್ರ ಜೊತೆಗೆ ನಾವೆಲ್ಲರೂ ದೇವ್ರನ್ನ ತುಂಬಾ ನಂಬ್ತೀವಿ, ಅದ್ರದ್ದು ಆಶೀರ್ವಾದದ ಜೊತೆಗೆ ಮಾಡ್ತಾ ಇದೀವಿ. ಅಂಡ್ ಇಲ್ಲಿರೋರು ನೀವೆಲ್ಲರೂ ಸಾಕಷ್ಟು ಜನ ನಂಬ್ತೀರಾ, ನನಗೆ ಗೊತ್ತು. ಒಂದು ಇಷ್ಟು ದೊಡ್ಡ ಶಕ್ತಿ, ಅನುಶ್ರೀ ಅವರು ನಿಮ್ಗೂ ಗೊತ್ತಿರತ್ತೆ, ಇಷ್ಟು ದೊಡ್ಡ ಶಕ್ತಿ, ಇಷ್ಟು ದೊಡ್ಡ ಒಂದು ಪವರ್ ಏನ್ ಹೇಳ್ತೀವಿ, ಅದ್ರ ಆಶೀರ್ವಾದ ಇಲ್ಲದೆ ಈ ಸಿನಿಮಾ ನಮಗೆ ಶುರು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ನನ್ ಥಾಟ್ ಪ್ರೋಸೆಸ್. ಅಂದ್ರೆ ಆ ಆಶೀರ್ವಾದ ಸಿಕ್ಕಿಲ್ಲ ಅಂದ್ರೆ ಮೋಸ್ಟ್ಲಿ ರಿಷಬ್ ಅವರು ಕಾಂತಾರನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, ಬೇರೆ ಮಾಡೋದಕ್ಕಾಗದೆ ಇರ್ಬೋದಾಗಿತ್ತೇನೋ, ಮಧ್ಯದಲ್ಲಿ ನಿಂತು ಹೋಗ್ಬೋದಾಗಿತ್ತೇನೋ, ಆ ತರದ್ದೇನೋ. ಆ ಪ್ರೇರಣೆಯಿಂದಾನೆ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಡಿವೈನ್ ಇಂಟರ್ವೆನ್ಷನ್ ಅಂತ. ಈ ಸಲನೂ ನಾನು ಹೇಳ್ತಾ ಇದ್ದೀನಿ, ಈ ಸಲ ತುಂಬಾ ಸ್ಟ್ರಾಂಗ್ ಆಗಿ ನಾವು ಬಿಲೀವ್ ಮಾಡಿದ್ವಿ. ಬಿಕಾಸ್ ನಾವೆಲ್ಲರೂ ಬೇರೆನೆ ಒಂದು ಪ್ರಪಂಚದಲ್ಲಿ ಬದುಕ್ಬಿಟ್ವಿ. ಒಂದು 5 ವರ್ಷದಿಂದ ಈ ಕಾಂತಾರ ಅನ್ನೋ ಪ್ರಪಂಚದಲ್ಲೇ ಇದೀವಿ. ಇದ್ರಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಲ್ಲ, ಅದು ವರ್ಡ್ಸಿಗೆ ಸಿಕ್ಕಲ್ಲ. ಅಂದ್ರೆ ಯಾರು ಸುಮ್ನೆ ಹೇಳ್ತಾ ಇಲ್ಲ, ಅಂದ್ರೆ ಏನೋ ಆನ್ಸರ್ ಮಾಡಬಾರ್ದು ಅಂತನೋ, ಇಲ್ಲ ಮಿಸ್ಟ್ರಿ ಇರ್ಬೇಕು ಅಂತ ಖಂಡಿತ ಅಲ್ಲ. ಖಂಡಿತವಾಗ್ಲೂ ಎಲ್ರು ತುಂಬಾ ಎಮೋಷನಲ್ ಆಗಿದ್ವಿ. ಯಾರಿಗೂನು
ಅದನ್ನ ಒಂದ್ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಸಮ್ ಎನರ್ಜೀಸ್ ಆರ್ ಲೈಕ್ ದಟ್. ನೀವು ಅದನ್ನ ಬಿಲೀವ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಅಂದ್ರೆ ಕೆಲವೊಂದನ್ನು ಹೇಳೋದಕ್ಕಾಗಲ್ಲ, ಹೇಳಿದ್ರೂ ಅರ್ಥ ಆಗಲ್ಲ. ಅದನ್ನ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ಬೇಕು. ಸೊ ಹಾಗೆ ನಾನ್ ತುಂಬಾ ಅದನ್ನ ನಂಬೋದ್ರಿಂದ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ಏನೇ ಅಡೆತಡೆಗಳು ಬಂದ್ರು ಅದ್ರ ಜೊತೆಗೆ ಈ ಸಿನಿಮಾನ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಈಸಿ. ನಾನು ರಿಷಬ್ಗೂ ಯಾವಾಗ್ಲೂ ಹೇಳ್ತಿರ್ತೀನಿ, ಇಂಡಿಯಾ ಅಲ್ಲೇ ಮೋಸ್ಟ್ಲಿ ಯಾರು ಟ್ರೈ ಮಾಡಿರಲ್ಲ ಅನ್ಸುತ್ತೆ. ಅವರೇ ಕತೆ ಬರೆದು, ಅವರೇ ಡೈರೆಕ್ಷನ್ ಮಾಡಿ, ಅವರೇ ಆಕ್ಟಿಂಗ್ ಮಾಡಿ ಈ ತರದೊಂದು ದೊಡ್ಡ ಸಿನಿಮಾನ, ದೊಡ್ಡದು ಅಂದ್ರೆ ನೀವೆಲ್ಲರೂ ಅದನ್ನ ಬಜೆಟ್ ಅಲ್ಲಿ ತಗೊಳ್ಬಹುದು. ನಾಟ್ ಓನ್ಲಿ ಬಜೆಟ್, ಈ ತರದೊಂದು ಗ್ರ್ಯಾಂಡ್ಯೂರ್, ಈ ತರದ್ ಒಂದು ಕ್ರಾಫ್ಟ್, ಈ ತರದೊಂದು ನಮ್ಮ ಮಣ್ಣಿನ ಕತೆನ. ಆಮೇಲೆ ರಿಷಬ್ ಯಾವ್ದು ಸ್ಟುಡಿಯೋಲ್ ಸೆಟ್ ಹಾಕ್ಬಿಟ್ಟು ಆ ತರದ್ದಲ್ಲ, ಎಲ್ಲಾ ಲೈವ್ ಲೊಕೇಶನ್ಗಳು. ನೀವೆಲ್ಲರೂ ನಾವು ಶೂಟಿಂಗ್ ಮಾಡಿರೋ ಜಾಗಗಳನ್ನ ವಿಸಿಟ್ ಮಾಡಿದ್ರೆ ಐ ಥಿಂಕ್ ಕೆಲಸ ಎಕ್ಸ್ಪ್ಲೈನ್ ಮಾಡೋದ್ ಬೇಕಾಗಲ್ಲ ಅನ್ಸುತ್ತೆ. ಆ ತರದ್ ಲೊಕೇಶನ್ಗಳಲ್ಲಿ ಕೆಲಸ ಮಾಡಿರೋಂಥದ್ದು. ಅದನ್ನ ಮಾಡಿ ಕೂಡ ಅಂದ್ರೆ ಜನರಲಿ ನೀವು ನೋಡ್ತೀರಾ ಅಲ್ವಾ, ಲೈಕ್ ಏನೋ ಚಿಕ್ಕ ಪುಟ್ಟದ ಎಲ್ಲಾ ಸಿನಿಮಾ ಸೆಟ್ಗಳಲ್ಲೂ ಆಗತ್ತೆ. ಅದು ಕಾಂತಾರ ಅಂದ ತಕ್ಷಣ ಮೋಸ್ಟ್ಲಿ ಸ್ವಲ್ಪ ದೊಡ್ಡದಾಗ್ತಿದೆ. ಬಟ್ ನಾನೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ ನಮ್ ಜೊತೆಗೆ ಒಂದ್ ಶಕ್ತಿ ಖಂಡಿತ ಕಾಯ್ತಾ ಇದೆ. ಇವತ್ತು ಲಾಸ್ಟ್ ಕಾಂತಾರ ಕೂಡ, ಈ ಕಾಂತಾರದಲ್ಲೂ ನಾನು ಗುರುವಣ್ಣ ಸಮ್ಟೈಮ್ ಏನಾದ್ರೂ ಕತೆ ವಿಷಯಕ್ಕೆ ಮಾತಾಡ್ಕೊಳ್ತಾ ಇರ್ತೀವಿ. ಕೆಲವೊಂದು ಆ ಪ್ರೇರಣೆಯಿಂದಾನೆ ಒಂದಿಷ್ಟು ವಿಷಯಗಳು ಸೇರ್ಕೊಳತ್ತಾ, ಅದು ನಾವ್ ಹೀಗೇನೋ ಆಗ್ಬೇಕು ಅನ್ಕೊಂಡಿರ್ತೀವಿ, ಅದು ಬೇರೆ ತರದಲ್ಲೇನೋ ಆಗತ್ತೆ. ಬಟ್ ಅದು ಪಾಸಿಟಿವ್ ಆಗೇ ಆಗಿರತ್ತೆ, ಅದು ಸಿನಿಮಾಗೆ ಆಡ್ ಮಾಡತ್ತೆ. ಅದು ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಒಂದು ಕತೆ ವಿಚಾರದಲ್ಲಾಗಿರ್ಲಿ, ಒಂದು ಸೆಟ್ ವಿಚಾರನ, ಒಂದ್ ಲುಕ್, ಫಾರ್ ಎಕ್ಸಾಂಪಲ್ ಒಂದ್ ಯಾವ್ದೋ ಒಂದ್ ಲುಕ್ ನಾವೇನೋ ಅನ್ಕೊಂಡ್ ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತೀವಿ, ಅದು ಇನ್ನೊಂದೇನೋ ಆಗುತ್ತೆ. ಸೊ ನಾನ್ ಬಿಲೀವ್ ಮಾಡ್ತೀನಿ ಅದನ್ನ ಅದು ಹೀಗೆ ಆಗ್ಬೇಕಂತಿತ್ತು, ಸೊ ಅದು ಚೆನ್ನಾಗೇ ಆಗಿದೆ ಅಂತ. ಸೊ ಆ ತರದಲ್ಲಿ ಐ ಥಿಂಕ್ ಆ ಶಕ್ತಿ ನಮ್ಮನ್ನ ಕಾಯ್ತಾ ಇದೆ. ಅದರಿಂದ ಈ ಸಿನಿಮಾನ್ ಮಾಡ್ಕೊಂಡು ನಿಮ್ ಮುಂದೆ ಬರ್ತಾ ಇದೀವಿ.